ಇನ್ನು ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆದಕಿದಷ್ಟು ಮಾಣಿಕ್ಯ ನಟಿ ರನ್ಯಾ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ರಹಸ್ಯ ಬಯಲಾಗಿದೆ. ವಿಚಾರಣೆ ವೇಳೆ ನಡೆಸುತ್ತಿರುವ ಡಿಆರ್ಐ ಅಧಿಕಾರಿಗಳಿಗೆ ಈಗ ಶಾಕ್ ಎದುರಾಗಿದೆ. ಚಿನ್ನದ ಸಾಕಾಟದ ವೇಳೆ ಏನು ಅಧಿಕಾರಿಗಳಿಗೆ ಕೇಳಿದ ಪ್ರಶ್ನೆಗೆ ದೊಡ್ಡ ಶಾಕ್ ಎದುರಾಗಿದೆ. ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆದಕಿದಷ್ಟು ಮಾಣಿಕ್ಯ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಸ್ಫೋಟವಾಗಿದೆ. ಅಧಿಕಾರಿಗಳಿಗೆ ವಿಚಾರಣೆ ನಡೆಸುತ್ತಿರುವ ಡಿಆರ್ಐ ಅಧಿಕಾರಿಗಳಿಗೆ ಶಾಕ್ ಶುರುವಾಗಿದೆ. ವಾಶ್ರೂಮ್ ನಲ್ಲಿ ಕುಳಿತು ಸ್ಕೆಚ್ ರೂಪಿಸಿದ್ರಂತೆ, ಜೊತೆಗೆ ಯೂಟ್ಯೂಬ್ ನೋಡಿ ಪ್ಲಾನ್ ಮಾಡಿದ್ರಂತೆ. ಯಾವ ರೀತಿಯ ಅಕ್ರಮಕ್ಕೆ ಚಿನ್ನ ಮರೆಮಾಚಬೇಕು ಅಂತ ಪ್ಲಾನ್ ರೂಪಿಸಿದ್ರು. ಯೂಟ್ಯೂಬ್ ನೋಡಿ ವಾಶ್ರೂಮ್ ನಲ್ಲಿ ಯೂಟ್ಯೂಬ್ ಆನ್ ಮಾಡಿ ಮರೆಮಾಚಲು ಚಿನ್ನದವನ್ನ ಹೇಗೆಲ್ಲ ತಪ್ಪಿಸಿಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಅನ್ನ ಕೆದಕಿದ್ದಾರಂತೆ. ಬರೋಬ್ಬರಿ 14.2 kg ಬಂಗಾರದ ಮಾಹಿತಿ ಬಿಚ್ಚಿಟ್ಟ ಚಿನ್ನದ ಕದ್ದ ರಾಣಿಗೆ ಯಾವೆಲ್ಲ ಮುಖಾಂತರವಾಗಿ ಚಿನ್ನವನ್ನ ಮರೆಮಾಚಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಅನ್ನ ಮೂಲಕ ಹೇಗೆಲ್ಲ ಎಸ್ಕೇಪ್ ಆಗಬಹುದು ಅಂತ ಕೆದಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಕೇಳಿದ ಪ್ರಶ್ನೆಗೆ ಶಾಕ್ ಆಗಿದ್ದಾರೆ. ಮಾಣಿಕ್ಯ ನಟಿಯ ಚಿನ್ನದ ರಹಸ್ಯ ಕೆದಕಿದಷ್ಟು ಬಯಲಾಗ್ತಾ ಇದೆ. ವಾಶ್ರೂಮ್ ನಲ್ಲಿ ಕುಳಿತು ಸ್ಕೆಚ್ ರೂಪಿಸಿದ್ರಂತೆ. ಮಾರ್ಚ್ 1ರಂದು ವಾಶ್ರೂಮ್ ನಲ್ಲಿ, ಜೊತೆಗೆ ದುಬೈನ ವಿಮಾನ ನಿಲ್ದಾಣದ ಗೇಟ್ ಹೇಗೆ ಹೋಗಬೇಕು, ಜೊತೆಗೆ ಯಾವೆಲ್ಲ ಮುಖಾಂತರವಾಗಿ ನಾನು ಆ ತನಿಖೆ ಅಧಿಕಾರಿಗಳಿಂದ ಹೇಗೆಲ್ಲ ನಾನು ತಪ್ಪಿಸ್ಕೊಳ್ಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಅನ್ನ ಹುಡುಕಿದ್ರಂತೆ. ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರಂತೆ. ನಿಲ್ದಾಣಕ್ಕೆ ಹೋಗುವಾಗ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತಪ್ಪಿಸ್ಕೊಳ್ಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಕಿದ್ರಂತೆ. ಜೊತೆಗೆ ಫಸ್ಟ್ ಟೈಮ್ ಸ್ಮಗ್ಲಿಂಗ್ ಮೂಲಕ ಬೆಂಗಳೂರಿಗೆ ಚಿನ್ನ ತಂದಿದ್ರ, ಹಲವು ಬಾರಿಗಳು ದುಬೈಗೆ ಹೋಗಿ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಈ ಫಸ್ಟ್ ಟೈಮ್ ಏನಾದರೂ ಸಿಗಬಿದ್ರ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಜೊತೆಗೆ 2 ಪ್ಲಾಸ್ಟಿಕ್ ಕವರ್ನಲ್ಲಿ ಕೂಡ ಸ್ಮಗ್ಲಿಂಗ್ ಗೋಲ್ಡ್ ತಂದಿದ್ರಂತೆ. ನಿಲ್ದಾಣದ ರೆಸ್ಟ್ ರೂಮ್ ನಲ್ಲಿ ನಾನು ಚಿನ್ನ ಮೈಗೆ ಅಂಟಿಸಿಕೊಂಡೆ. ಅದಾದ ಬಳಿಕ ನಾನು ಹೊರಗಡೆ ಹೋದೆ. ನಾನು ಧರಿಸಿದ ಜೀನ್ಸ್ ಮತ್ತು ಶೂಗೆ ಚಿನ್ನವನ್ನ ಅಂಟಿಸಿಕೊಂಡಿದ್ದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಯೂಟ್ಯೂಬ್ ಮೂಲಕ ತಿಳಿದು ಚಿನ್ನದ ಬಿಸ್ಕೆಟ್ ಅನ್ನ ಯಾವೆಲ್ಲ ಮುಖಾಂತರವಾಗಿ ನಾನು ಮರೆಮಾಚಬೇಕು ಆ ಎಲ್ಲವನ್ನ ಕೂಡ ನಾನು ಮಾಡಿದ್ದೆ. ಜೊತೆಗೆ ಎಲ್ಲೆಲ್ಲಿ ನಾನು ಚಿನ್ನವನ್ನ ಮರೆಮಾಚಬೇಕು ಅದನ್ನೆಲ್ಲವೂ ಕೂಡ ನಾನು ವಾಶ್ರೂಮ್ ನಲ್ಲಿ ಕುಳಿತು ಸ್ಕೆಚ್ ರೂಪಿಸಿದ್ದೆ. ಜೊತೆಗೆ ಯೂಟ್ಯೂಬ್ ಅನ್ನ ವಿಶ್ಲೇಷಿಸಿದ್ದೆ. ಜೊತೆಗೆ ಆಫ್ರಿಕನ್ ಜೊತೆಗೆ ಅಮೆರಿಕನ್ ಶೈಲಿಯಲ್ಲಿ ಮಾತನಾಡ್ತಾ ಇದ್ರು. ದುಬೈ ನಿಲ್ದಾಣದಲ್ಲಿ ಭದ್ರತೆ ಪರಿಶೀಲನೆ ಬಳಿಕ ನನಗೆ ಕೊಡಲಾಗಿದೆ. ಭದ್ರತೆಯನ್ನ ಪರಿಶೀಲನೆ ಬಳಿಕ ಅವರು ಬರ್ತಾರೆ, ಆದರೆ ಇಲ್ಲಿ ತಗಲಾಕೊಳ್ತಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಹಲವು ಬಾರಿ ಹೋಗಿ ಬಂದಿದ್ರ ಅಥವಾ ಇದೇ ಮೊದಲನೇ ಬಾರಿಗ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೇಗೆಲ್ಲ ಸ್ಕೆಚ್ ರೂಪಿಸಿದ್ರು, ಜೊತೆಗೆ ನಿಮ್ಮಿಂದ ಯಾರಿದ್ದಾರೆ, ಯಾರು ನಿಮಗೆ ಚಿನ್ನ ಕೊಟ್ಟಿದ್ದು, ಇದರಿಂದ ಯಾರೆಲ್ಲ ಇದ್ದಾರೆ, ಎಲ್ಲ ಪ್ರಶ್ನೆಗಳು ಕೂಡ ತಲಾಶೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮುಂದುವರಿಸಿದ್ದಾರೆ. ಜೊತೆಗೆ ಮುಂದೆ ಬರುವ ಸಿಗ್ನಲ್ ಜೊತೆಗೆ ಆಟೋ ರಿಕ್ಷಾದಲ್ಲಿ ಕೂಡ ಚಿನ್ನ ಸಾಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ಪ್ಲಾನ್ ಪ್ರಕಾರವೇ ಪ್ಲಾನ್ ಮಾಡಿಕೊಂಡು ಬರ್ತಾರೆ. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲಿ ತಗಲಾಕೊಳ್ತಾರೆ. ಅಧಿಕಾರಿಗಳ ಕೈವಶವಾಗಿದ್ದಾರೆ. ಈಗ ಡಿಆರ್ಐ ಜೊತೆಗೆ ಸಿಬಿಐ ಅಧಿಕಾರಿಗಳ ಕೈವಶದಲ್ಲಿದ್ದಾರೆ. ಎಲ್ಲಾ ಪ್ರಶ್ನೆಗಳನ್ನ ಕೆದಕ್ತಾ ಇದ್ದಾರೆ. ಇದರಿಂದ ಯಾರೆಲ್ಲ ಇದ್ದಾರೆ, ಜೊತೆಗೆ ಅವರ ತಂದೆ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರ, ಜೊತೆಗೆ ಇದರಿಂದ ರಾಜಕಾರಣಿಗಳ ಕೂಡ ಇದ್ದಾರ, ಎಲ್ಲವನ್ನ ಕೂಡ ಪ್ರಶ್ನೆ ಮೂಲಕ ಬಯಲಿಗೆ ಎಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಪರಮೇಶ್ವರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರ ಮದುವೆ ವಿವಾಹದಲ್ಲಿ ತೆಗೆಸಿಕೊಂಡಿದ್ದ ಫೋಟೋ ಕೂಡ ಬೆಳಕಿಗೆ ಬಂದಿದೆ. ಈ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯವರು ಕೂಡ ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನ ಕೂಡ ಈ ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಅವರು ಕೂಡ ಇದ್ದಾರಾ ಅನ್ನುವ ಶಂಕೆ ಕೂಡ ಈಗ ಬಿಜೆಪಿಯಿಂದ ಕೂಡ ಆರೋಪ ಮಾಡಲಾಗ್ತಾ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗಿದ್ದಾರೆ. ಪರಮೇಶ್ವರ್ ಸೇರಿದಂತೆ ಆಪ್ತ ರಾಜಕೀಯ ನಾಯಕರು, ಜೊತೆಗೆ ಸ್ವಾಮೀಜಿಗಳು, ಜೊತೆಗೆ ಇದರಿಂದ ಯಾರ್ಯಾರಿದ್ದಾರೆ, ಜೊತೆಗೆ ದುಬೈನಲ್ಲಿ ದೊಡ್ಡ ಗ್ಯಾಂಗೇ ಇದೆನಾ ಅಥವಾ ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ದೊಡ್ಡ ಗ್ಯಾಂಗ್ ಇದೆನಾ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗಿದ್ದಾರೆ. ಈ ಚಿನ್ನ ಸ್ಮಗ್ಲಿಂಗ್ ಸಾಮಾನ್ಯವಾಗಿ ಹವಾಲ ರೂಪದಲ್ಲಿ ಬರುತ್ತೆ.
ಹವಾಲ ರೂಪದಲ್ಲಿ ಬಂದು ಅದನ್ನ ಬೇರೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಳಕೆ ಮಾಡಿಕೊಳ್ತಾರೆ. ಅಕ್ರಮವಾಗಿರ್ಬೋದು ಅಥವಾ ಚಿನ್ನವನ್ನ ತೆರಿಗೆ ಮೂಲಕ ಅವರನ್ನ ವಂಚಿಸಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾರೆ. ಟೆರೇಸ್ಗಳಿಗಾಗಿರ್ಬೋದು ಸಾಮಾನ್ಯವಾಗಿ ಹವಾಲ ರೂಪದಲ್ಲೇ ಬರುತ್ತೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಕೆ ಮಾಡ್ಕೊಳ್ತಾರೋ ಅದು ಸಾಮಾನ್ಯವಾಗಿ ಅಕ್ರಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಳಕೆ ಮಾಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ತಡೆಗಟ್ಟಲಿಕ್ಕೆ ಕೇರಳ, ತಮಿಳುನಾಡು, ಕರ್ನಾಟಕ ಇಂತಹ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಿದ್ದಾರೆ. ಈಗ ಕೋರ್ಟ್ನಿಂದ ರಿಲೀಫ್, DRIನಿಂದ ಶಾಕ್ ಕೊಟ್ಟಿದ್ದಾರೆ. ಪತಿ ಜತೀನ್ ಮನೆಯಲ್ಲಿ ಮುಂದುವರೆದಿದೆ ಶೋಧ. ಅವರ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಸತತ 8 ಗಂಟೆಗಳಿಂದ ಜತೀನ್ ನಿವಾಸದಲ್ಲಿ ತಲಾಶ್ ಮಾಡಲಾಗಿದೆ. ಸತತ 8 ಗಂಟೆಗಳಿಂದ ಬೆಳಿಗ್ಗೆ 6 ಗಂಟೆಯಿಂದ ನಿರಂತರ ಕಾರ್ಯಾಚರಣೆ ಮುಂದಾಗಿದ್ರು. ಈಗ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. DRIನಿಂದ ಶಾಕ್ ಕೊಟ್ಟಿದ್ದಾರೆ. ಪತಿ ಜತೀನ್ ಮನೆಯಲ್ಲಿ ಮುಂಜಾನೆಯಿಂದಲೂ ಕೂಡ ಶೋಧಕ್ಕೆ ಮುಂದಾಗಿದ್ರು DRI ಅಧಿಕಾರಿಗಳು. ಸತತ 8 ಗಂಟೆಗಳಿಂದ ತನಿಖೆಗೆ ಮುಂದಾಗಿದ್ರು. ಜತೀನ್ ನಿವಾಸ ಸೇರಿದಂತೆ ಕಚೇರಿಗಳಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 6 ಗಂಟೆಯಿಂದ ನಿರಂತರ ಕಾರ್ಯಾಚರಣೆಗೆ ಮುಂದಾಗಿದ್ರು. ದಾಖಲೆಗಳನ್ನ ಸೇರಿದಂತೆ ಕಚೇರಿಗಳು ಸೇರಿದಂತೆ ಎಲ್ಲಾ ಕಡೆ ತಲಾಶ್ಗೆ ಮುಂದಾಗಿದ್ರು. ಇದರಿಂದ ಅವರ ಪತಿ ಇದ್ದಾರಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗಿದ್ದಾರೆ. 3-4 ತಿಂಗಳಷ್ಟೇ ಮದುವೆ ಆಗಿದ್ರು. ಇದರಿಂದ ಯಾರೆಲ್ಲ ಇದ್ದಾರೆ, ಅವರ ಪತಿ ಇದ್ದಾರಾ, ತಂದೆ ಇದ್ದಾರಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪರಿಶೀಲನೆಗೆ ಮುಂದಾಗಿದ್ದಾರೆ. ಜೊತೆಗೆ ಮನೆಯನ್ನ ಪರಿಶೀಲನೆ ಮುಂಜಾಗ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸತತ ಬೆಳಿಗ್ಗೆ 6 ಗಂಟೆಯಿಂದ ಸತತ 8 ಗಂಟೆಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಸಿಕ್ಕಿದೆ ಅದನ್ನೆಲ್ಲ ಕೂಡ ವಶಪಡಿಸಿಕೊಂಡಿದ್ದಾರೆ. ಅವರ ನಿವಾಸವನ್ನ ನೋಡ್ತಾ ಇರಬಹುದು. ನಿವಾಸದ ಮುಂದೆ DRI ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿರಬಹುದು, ಆದರೆ DRI ಮತ್ತೆ ಶಾಕ್ ಕೊಟ್ಟಿದೆ.